ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ವಿಶೇಷ ಕಾರ್ಯಕ್ರಮ ವಾರದ ವರದಿ. ನಾನು ನಿಮ್ಮ ಸಿ ದಯಾನಂದ್ ಮುಂಗಾಡೆ. ಸ್ನೇಹಿತರೆ, ವಾಟ್ ಎ ಫ್ಯಾಂಟಾಸ್ಟಿಕ್ ರ್ಯಾಲಿ ಹಸ್ ಸೀನ್ ಇನ್ ದಿ ಆಲ್ ದಿ ಮೇಜರ್ ಇಂಡೈಸಸ್, ಬಿ ಇಟ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಎಲ್ಲದೂ ಕೂಡ ಬುಲ್ಲಿಶ್ನೆಸ್ ನಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಸೊ ನಿಫ್ಟಿ ಹ್ಯಾಸ್ ಕ್ಲೋಸ್ಡ್ ವಿತ್ ನೆಟ್ ಗೇನ್ ಆಫ್ 2.59%, ಹಾಗೂ ಬ್ಯಾಂಕ್ ನಿಫ್ಟಿ 1.01%, ಹಾಗೂ ಸೆನ್ಸೆಕ್ಸ್ ಇಸ್ ಅಪ್ ಬೈ 2.69%. ಸ್ನೇಹಿತರೆ, ಮಾರ್ಕೆಟ್ ಇಸ್ ಅಪ್. ಡೆಫಿನೆಟ್ಲಿ ದಿ ಇಂಡಿಯಾ ವಿಕ್ಸ್ ಹ್ಯಾಸ್ ಟು ಬಿ ಡೌನ್ because the fear in India in the Nifty is reduced. So India VIX is reduced by 16.25%. ಸ್ನೇಹಿತರೆ, ಹಾಗಾದ್ರೆ let us quickly look at which sector has performed well ಅಂತ ನೋಡಿದಾಗ definitely IT sector is up by 6.75%, Nifty Media is up by 5.97%, Nifty Auto is up by 5.61, ಹಾಗೂ ಫಾರ್ಮಾ ಸೆಕ್ಟರ್ ಕೂಡ 3.86% ಅಪ್ಸೈಡ್ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಸೊ ಇನ್ನ ಬ್ಯಾಡ್ ಪರ್ಫಾರ್ಮೆನ್ಸ್ ಆಗಿರ್ತಕ್ಕಂಥ ಸೆಕ್ಟರ್ ಯಾವುದು ಅಂದ್ರೆ ದಟ್ ಈಸ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ 0.25%, ನಿಫ್ಟಿ ಎನರ್ಜಿ ಇಸ್ ಡೌನ್ ಬೈ 0.24 ಅಗೇನ್, ಅಂಡ್ ನಿಫ್ಟಿ PS is down by just 0.10%. ಸ್ನೇಹಿತರೆ, ಇನ್ನ ನಿಫ್ಟಿನಲ್ಲಿ ಯಾವ ಸ್ಟಾಕ್ಸ್ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ದಟ್ ಈಸ್ ನನ್ ಅದರ್ ದನ್ ರೀಇನ್ಶೂರೆನ್ಸ್. ಅವರಿಗೆ ಅಪ್ರೂವಲ್ ಸಿಕ್ಕಿರ್ತಕ್ಕಂಥ ಬಜಾಜ್ ಫೈನಾನ್ಸ್ ಇಸ್ ಅಪ್ ಬೈ 12.68% in just 1 week. Jio Finance is also up by 9.27%. Infosys is up by 8.27%. ಹಾಗೂ Bajaj Finserv is also up by 8.12%. Eternal is also up by 8%. ಹಾಗಾದ್ರೆ ಬಹಳ ಒಂದು ಕಳಪೆ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಯಾವುದು ಅಂದ್ರೆ BHEL is down by 4.23%. Adani Port is down by 4%. Coal India 3%, HUL is down by 2.8%, Power Grid is also down by 1.37%. ಸ್ನೇಹಿತರೆ, ಕ್ಷಮೆ ಇರಲಿ, ಡೈರೆಕ್ಟ್ ಆಗಿ ಏರ್ಪೋರ್ಟ್ ಮುಂಬೈಯಿಂದಾನೇ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಏನಾದರೂ ಮಿಸ್ಟೇಕ್ಸ್ಗಳಾದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಎಲ್ಲರನ್ನು ಕೇಳ್ಕೊಂತೀನಿ. ಸ್ನೇಹಿತರೆ, ಇಲ್ಲಿ ಒಂದೆರಡು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಏನು ಅಂದ್ರೆ, ಜನವರಿಯಿಂದ ಇಲ್ಲಿ ತನಕ the market is still down by 6.68%. ಕಳೆದ ತಿಂಗಳು ಎಷ್ಟೋ ತಿಂಗಳುಗಳಿಂದ ಕೂಡ ನಾನು ಇದು ಮಾತನ್ನ ಹೇಳ್ತಾ ಬರ್ತಾ ಇದ್ದೀನಿ. ಲಾಸ್ಟ್ 11 years ಇಂದ ನಿಫ್ಟಿ ಹ್ಯಾಸ್ ನೆವರ್ ಸೀನ್ ಎ ನೆಗೆಟಿವಿಟಿ, ಬಟ್ ಫಸ್ಟ್ ಟೈಮ್ ನಿಫ್ಟಿ ಇಸ್ ಸೀಯಿಂಗ್ 6.68% ನೆಗೆಟಿವಿಟಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಇಸ್ ಡೌನ್ ಬೈ 3.89% ಸಿನ್ಸ್ ಜಾನ್ವರಿ ಟಿಲ್ ದಿ ಮಂತ್ ಆಫ್ ಆಗಸ್ಟ್. ಸೊ ಇನ್ನ ಅತಿ ಹೆಚ್ಚು ಫಾಲ್ ಆಗಿರ್ತಕ್ಕಂಥದ್ದು ಸೆನ್ಸೆಕ್ಸ್, ಇಟ್ ಇಸ್ ಡೌನ್ ಬೈ 8.36%. ಸೊ ಹಾಗಾದ್ರೆ ಮಾರ್ಕೆಟ್ ಮತ್ತೆ ಅಟ್ಲೀಸ್ಟ್ ಪಾಸಿಟಿವಿಟಿ ಬರಬೇಕು ಅಂದ್ರೆ ಈ ನೆಗೆಟಿವಿಟಿ ಫಸ್ಟ್ ಕವರ್ ಅಪ್ ಆಗಬೇಕು. ಅದಾದ ನಂತರ ಮಾರ್ಕೆಟ್ ನಲ್ಲಿ ನಮಗೆ ಒಂದು ಪಾಸಿಟಿವಿಟಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇನ್ನ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಓಪನ್ ಇಂಟ್ರೆಸ್ಟ್ ಎಲ್ಲಿ ಹೆಚ್ಚು ಫಾರ್ಮ್ ಆಗಿದೆ. ಸೊ ಕಾಲ್ ಸೈಡ್ ನಲ್ಲಿ ಸ್ನೇಹಿತರೆ, ನಿಫ್ಟಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇಸ್ ಕ್ರಿಯೇಟೆಡ್ ಅಟ್ 24,600, ಹಾಗೂ ಆನ್ ದಿ ಪುಟ್ ಸೈಡ್ ಇಟ್ ಈಸ್ at 24,000. ಇನ್ನು ಬ್ಯಾಂಕ್ ನಿಫ್ಟಿ ಬಂದಾಗ ದರ್ ಇಸ್ ಅ ಸಪೋರ್ಟ್ ಅಂದ್ರೆ ಓಪನ್ ಇಂಟ್ರೆಸ್ಟ್ ಹೆಚ್ಚು ಫಾರ್ಮ್ ಆಗಿರ್ತಕ್ಕಂಥದ್ದು 57,000 58,000 ಕಾಲ್ ಸೈಡ್ ಅಲ್ಲಿ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಕಮ್ಸ್ ದಿ ಪಾಯಿಂಟ್ ಆಫ್ ಮ್ಯಾಕ್ಸ್ ಪೇನ್. ಸೊ ದ ಮ್ಯಾಕ್ಸ್ ಪೇನ್ ಇಂಡಿಕೇಟ್ಸ್ ವೇರ್ ದಿ ಆಪ್ಷನ್ ಬೈಯರ್ಸ್ ಮೈಟ್ ಲೂಸ್ ದೇರ್ ಕ್ಯಾಪಿಟಲ್ ಅಂತ ನೋಡಿದಾಗ ದಟ್ ಈಸ್ ನಿಫ್ಟಿನಲ್ಲಿ 24,350 ಬರ್ತಾ ಇದೆ, ಹಾಗೂ ಬ್ಯಾಂಕ್ ನಿಫ್ಟಿ ಇಸ್ ಶೋಯಿಂಗ್ ಅಟ್ 57,400. ಸ್ನೇಹಿತರೆ, ಲಾಸ್ಟ್ 3 ವಾರಗಳ ಹಿಂದೆಯಿಂದ ಹೇಳ್ತಾ ಇದ್ದೆ ಬಂಗಾರದ ಬೆಲೆಯಲ್ಲಿ ಕೆಳಗ್ ಬೀಳ್ತಾ ಇದೆ ಅಂತ. ಅದರ ಲಾಸ್ಟ್ ವೀಕ್ ಗೋಲ್ಡ್ ಪ್ರೈಸ್ ಹ್ಯಾಡ್ ಗಾನ್ ಅಪ್ ಅಗೇನ್. ಮೈ ಡಿಯರ್ ಫ್ರೆಂಡ್ಸ್, ಗೋಲ್ಡ್ ಹ್ಯಾಸ್ ಫಾಲನ್. ಸೊ ಗೋಲ್ಡ್ ಪ್ರೈಸ್ ನಲ್ಲಿ 0.66% ನಷ್ಟು ಗೋಲ್ಡ್ ಹ್ಯಾಸ್ ಫಾಲನ್. ಸಿಲ್ವರ್ ಇಸ್ ಡೌನ್ ಬೈ 2.17%, and also crude oil has been fallen by 8.68%, my dear friends. So obviously the things are very clear. Raw material ಆಗಿರ್ತಕ್ಕಂಥ ಕ್ರೂಡ್ ಆಯಿಲ್ ನಲ್ಲಿ ಬೆಲೆ ಇಳಿತು ಅಂದ್ರೆ ಡೆಫಿನೆಟ್ಲಿ ಇಟ್ಸ್ ಎ ಗುಡ್ ಪಾಯಿಂಟ್ ಫಾರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್. ಸೊ ಡೆಫಿನೆಟ್ಲಿ ರಾ ಮೆಟೀರಿಯಲ್ ಕಾಸ್ಟ್ ಕಡಿಮೆ ಆಯ್ತು, ಪ್ರಾಫಿಟ್ ಇನ್ಕ್ರೀಸ್ ಆಯ್ತು, ಅರ್ನಿಂಗ್ ಪರ್ ಶೇರ್ ಇನ್ಕ್ರೀಸ್ ಆಯ್ತು, ಜೊತೆಗೆ ಮಾರ್ಕೆಟ್ ನ ವ್ಯಾಲ್ಯೂಯೇಷನ್ ಕೂಡ ಜಾಸ್ತಿ ಆಯ್ತು. ಸೊ ಇನ್ನ ಲೆಕ್ಕಾಚಾರಗಳು PCR ವ್ಯಾಲ್ಯೂ ಮೇಲೆ ನಾವು ಇಡಬೇಕಾಗುತ್ತೆ. ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ದ PCR ಇನ್ ಆಲ್ ದಿ ಇಂಡೈಸಸ್.
ನಿಫ್ಟಿನಲ್ಲಿ ಕರೆಂಟ್ PCR of Nifty is 1.44. Bank Nifty is reduced 0.86. ಆದರೆ ಸೆನ್ಸೆಕ್ಸ್ is also up 1.21. ಅಂದ್ರೆ ಒಂದಕ್ಕಿಂತ ಕಡಿಮೆ ಇರತಕ್ಕಂಥದ್ದು ಕೇವಲ ಬ್ಯಾಂಕ್ ನಿಫ್ಟಿನಲ್ಲಿ. ಆದ್ರೆ ಹೋದ ವಾರಕ್ಕೂ ಮತ್ತು ಈ ವಾರಕ್ಕೂ ಕಂಪೇರ್ ಮಾಡಿ ನೋಡಿದಾಗ ಅದು ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ ಆಗಿರ್ತಕ್ಕಂಥದ್ದು ವೆರಿ ಸ್ಟ್ರಾಂಗ್ ಕ್ಯಾಂಡಲ್ ಹ್ಯಾಸ್ ಬಿನ್ ಫಾರ್ಮ್. RSI ಕೂಡ 52.15 ಗೆ ಬಂದಿರತಕ್ಕಂಥದ್ದು ವೀಕ್ಲಿ ಟೈಮ್ ಫ್ರೇಮ್ ನಲ್ಲಿ. ಇನ್ನ ಬೋಲಿಂಗರ್ ಬ್ಯಾಂಡ್ ನ ನೋಡಿದಾಗ ಇಟ್ ಈಸ್ ಹೆಡ್ಡಿಂಗ್ ಟುವರ್ಡ್ಸ್ ದಿ ಅಪ್ಪರ್ ಬ್ಯಾಂಡ್, ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾದ್ರೆ ಈ ಎಲ್ಲಾ ಟೆಕ್ನಿಕಾಲಿಟೀಸ್ ಇಂದ ನಮ್ಗೆ ಅರ್ಥ ಆಗ್ತಾ ಇದೆ ಒಂದು ಮಿಡ್ ರೇಂಜ್ ಇಂದ ಮಾರ್ಕೆಟ್ ಈಸ್ ಗೋಯಿಂಗ್ ಅಪ್. ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾತು ಏನು ಅಂದ್ರೆ, ನಾವು ಬಿಲ್ಡಪ್ ಗಳನ್ನ ಯಾವಾಗ್ಲೂ ನೋಡ್ತೀವಿ. ಫಸ್ಟ್ ಟೈಮ್ ವಿ ಆರ್ ಸೀಯಿಂಗ್ all the 5 indices are showing long unwinding. What is long unwinding? ಅಂದ್ರೆ ಮಾರ್ಕೆಟ್ ನಲ್ಲಿ ಬೀಳಬಹುದು, ಬಹಳ ಬೀಳಲಿಕ್ಕಿಲ್ಲ. ಇದು ಯಾರು ಹೇಳ್ತಾ ಇರ್ತಕ್ಕಂಥದ್ದು? ನಿಫ್ಟಿ is also long unwinding, bank nifty is long unwinding, sensex is long unwinding, mid cap is long unwinding, nifty next 50 is also long unwinding. ಸ್ನೇಹಿತರೆ, ಹಾಗಾದ್ರೆ we are very clear that ಮಾರ್ಕೆಟ್ ಈ ಬರುವ ವಾರದಲ್ಲಿ ಕೆಳಗೆ ಬೀಳಬಹುದು, ಆದ್ರೆ ಬಹಳಷ್ಟು ಕೆಳಗೆ ಬೀಳ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದೆ ಈ ಒಂದು ಡಾಟಾ. ಸ್ನೇಹಿತರೆ, ಈ ಎಲ್ಲಾ ಡಾಟಾಗಳನ್ನ ಸಮಗ್ರವಾಗಿ ನಾವು ನೋಡಿದಾಗ ಮಾರ್ಕೆಟ್ ನಲ್ಲಿ ಯಾವುದೇ ಅಷ್ಟು ಮಟ್ಟಿಗೆ ಒಂದು ನೆಗೆಟಿವಿಟಿ ಕಾಣ್ಲಿಕ್ಕಿಲ್ಲ. ಯಾಕಂದ್ರೆ ನಮಗೆ ಸಪೋರ್ಟ್ ಇಸ್ ಸೀನ್ ಅಟ್ 24,000 ಅಂಡ್ ರೆಸಿಸ್ಟೆನ್ಸ್ ಇಸ್ ಸೀನ್ ಅಟ್ 24,600. ಸ್ನೇಹಿತರೆ, ಆಲ್ವೇಸ್ ಹೆಡ್ಜ್ ಯುವರ್ ಪೊಸಿಷನ್ಸ್. ಯಾಕಂದ್ರೆ ಅಣ್ಣವ್ರು ಯಾವಾಗ್ಲೂ ಹೇಳ್ತಾರೆ, ನಾವು ಬಯಸಿದಂತೆ ಬಾಳಲೇನು ನಡೆಯೋದು. ಹಾಗಾದ್ರೆ ನಾವು ಅನ್ಕೊಳ್ಳೋದೇ ಒಂದು, ಮಾರ್ಕೆಟ್ ನಲ್ಲಿ ಆಗದೆ ಒಂದು. ಇದು ಸ್ಟಾಕ್ ಮಾರ್ಕೆಟ್ಗೂ ಇದು ಬಿಟ್ಟಿದ್ದಲ್ಲ. ಸೊ ಆಲ್ವೇಸ್ ಹೆಡ್ಜ್ ಯುವರ್ ಪೊಸಿಷನ್ಸ್. ಕಡಿಮೆ ಲಾಭ ಬಂದ್ರೂ ಪರವಾಗಿಲ್ಲ, ಬಿ ವೆರಿ ಸೇಫ್, ಆಲ್ವೇಸ್ ಹೆಡ್ಜ್ ಅಂಡ್ ಟ್ರೇಡ್ ಅಂತ ಹೇಳ್ತಾ ಈ ವಾರದ ವರದಿಯನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.